ನಾವು ಪ್ರತಿಯೊಂದನ್ನು ಒಂದು ಲಾ ಥರ ಮಾಡಿಕೊಂಡ್ರೇ ನಮ್ಮ ಜೀವನನ ಒಂಥರ ಅಪ್ಗ್ರೇಡ್ ಮಾಡ್ಕೊಳಕ್ಕಾಗೋದು. ನಮ್ಮ ಲೈಫ್ನ ಲಾ ನಾವೇ ಮಾಡ್ಕೋಬೇಕು, ಯಾರೂ ನಮಗೆ ಲಾ ಮಾಡೋದು ಬೇಡ. ನಮಗೆ ಸ್ಟ್ರೈನ್ ಆಗುತ್ತೆ, ನೋಡ್ಕೋಬೇಕು ಯಾಕೆ ಸ್ಟ್ರೈನ್ ಆಗ್ತಿದೆ. ಮತ್ತು ಜಾಸ್ತಿ ಮಾತಾಡಿದ್ದೀನಾ, ನಾನು ತುಂಬ ಅಪೇಕ್ಷೆ ಪಟ್ಟಿದ್ದೀನಾ, ಮತ್ತು ರಿಯಾಕ್ಷನ್ ಬೇಗ ಫಾಸ್ಟ್ ಪ್ರತಿಕ್ರಿಯೆಗಳನ್ನ ತೊಗೊಂಡಿದ್ದೀನಾ, ಇದನ್ನು ನಾವೇ ಗಮನಿಸ್ಬೇಕು. ಯಾರಿಗೂ ಗೊತ್ತಾಗಲ್ಲ. ನಾವು ಅರ್ಚಿದ ಮಾತ್ರ ಗೊತ್ತಾಗುತ್ತೆ, ಯಾಕೆ ಅರ್ಚಿದ್ರಿ ಗೊತ್ತಿರಲ್ಲ. ಟಾಕಿಂಗ್ ಟೂ ಮಚ್, ಎಕ್ಸ್ಪೆಕ್ಟಿಂಗ್ ಟೂ ಮಚ್, ರಿಯಾಕ್ಟಿಂಗ್ ಫಾಸ್ಟ್, ಇವೆಲ್ಲವೂ ಕೂಡ ನಾವು ಕಮ್ಮಿ ಮಾಡಬೇಕು. ಮೆಚುರಿಟಿ ಅಂದರೆ ಫಿಸಿಕಲಿ ನೀನು ಎಷ್ಟು ವರ್ಷ ಆಗಿದೆ ಅಲ್ಲ, ವಯಸ್ಸಲ್ಲ ಮೆಚುರಿಟಿಗೆ. ಸೆಲ್ಫ್ ಕಂಟ್ರೋಲ್ ಎಷ್ಟಿದೆ ನಮಗೆ, ನಮ್ಮ ವೈಯಕ್ತಿಕವಾಗಿ ಪ್ರೈವಸಿ ನೋಡ್ಕೋಬೇಕು. ಬೆಟರ್ ಚಾಯ್ಸ್ ಯಾವಾಗಲೂ ಅಷ್ಟೇ, ಚಾಯ್ಸ್ ಇದ್ದಾಗ ಬೆಟರ್ ಚಾಯ್ಸ್ ಯಾವುದು. ಆಮೇಲೆ ಎಲ್ಲರೂ ಜನಗಳನ್ನ ಕೇಳಬೇಕಾಗಿಲ್ಲ, ನಮಗೂ ಸ್ವಲ್ಪ ಬುದ್ಧಿ ಇದೆ ಅಲ್ವಾ, ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು ಅದನ್ನು. ನಾನು ಅನ್ನೋದು ಹಾಗೇನೆ, ಎಲ್ಲರೂ ನಿಮಗೋಸ್ಕರ ನಿಮ್ಮ ಸಂತೋಷದಲ್ಲಿ ಭಾಗವಹಿಸಲ್ಲ. ಅವ್ರ ಮೆಂಟ್ಯಾಲಿಟಿ ಹೇಗಿರುತ್ತೋ ನಿಮ್ಮ ಪ್ಲ್ಯಾನ್ಗೆ ಅವರು ಆ್ಯಕ್ಸೆಸ್ ಆಗಲ್ಲ. ಆಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ. ಫಸ್ಟು ತಿಳ್ಕೊ, ನೀನು ಗೋಲ್ ಕಡೆ ಗಮನ ಕೊಡು. ರಿಸಲ್ಟ್ ಬರೋವರೆಗೂ ಅದು ಪ್ರೈವೇಟ್ ಆಗಿಟ್ಟು ಒಂದು ಗೋಲ್ ಇಟ್ಟು ಮಾಡ್ತಾ ಹೋಗು. ಪ್ರೈವೇಟಾಗಿ ಅದನ್ನು ಸಾಧನೆ ಮಾಡು, ರಿಸಲ್ಟಲ್ಲಿ ಗೊತ್ತಾಗುತ್ತೆ. ಇವತ್ತು ನನಗನ್ಸುತ್ತೆ ಕೆಲವು ವಿಷಯ ಎಲ್ಲ ಪ್ರೈವಸಿ ನಿನ್ನ ಪ್ರೋಗ್ರೆಸ್ ಅದನ್ನ ಕಡೆ ಯಾವಾಗ ಎಷ್ಟೆಷ್ಟು ನೀನು ಒಳಗಡೆ ನಿನ್ನ ಪಾಡಿಗೆ ನಿನ್ನ ಇಟ್ಕೊಂಡು ವೈಯಕ್ತಿಕವಾಗಿ ಮಾಡ್ತೀಯ, ಅದು ಪ್ರೋಗ್ರೆಸ್ ತೋರಿಸುತ್ತೆ. ಆಮೇಲೆ ನೀನು ನಿನ್ನ ಫ್ರೆಂಡ್ಸ್ನ, ನಿನ್ನ ಜೊತೆಲಿರೋರನ್ನ ವೈಸಾಗಿ ಚೂಸ್ ಮಾಡ್ಕೋಬೇಕು. ನೀನು ಇಂಪ್ರೂವ್ ಆಗಬೇಕಾದ್ರೆ ನಿನ್ನ ಜೊತೆಲಿರೋರು ನೀನು ತಳ್ಳೋರಾಗಬಾರ್ದು, ಒಂಥರ ಕೆಳಗೆ ಬೀಳಿಸೋರಾಗಬಾರ್ದು, ಮೇಲಕ್ಕೆ ಎಳೆಯೋರಾಗಬೇಕು. ಸ್ವಲ್ಪ ತಳ್ತಾ ಇದ್ದಾರೆ ಗೊತ್ತಾದರೆ ಅಲ್ಲಿಗೆ ಹೋಗಬೇಡ. ಅವರೇ ನಾನೇ ಇದು ನೀನೇ ಮಹಾ ಅನ್ನೋರ ಹತ್ರ ಹೋಗಬೇಡ. ನಿನ್ನ ಕೈಯೂ ಆಗುತ್ತೆ, ನೀನು ಮಾಡ್ತೀಯ ಅನ್ನೋರ ಹತ್ರ ಇರು. ನಿಜವಾಗ್ಲೂ ಎನರ್ಜಿ ಬರುತ್ತೆ. ಕೆಲವರಿಗೆ ಬೇರೆಯವ್ರನ್ನ ಒಂಥರ ನೀ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳೋಕ್ಕೆ ಸಹಿಸಲ್ಲ. ನಾನು ಮಾಡಿದೆ ಅಂತ ಯಾರೂ ಹೇಳಿಲ್ಲ ಇನ್ನೂ ಅಂತ ಕಾಯ್ತಾ ಇರ್ತಾರೆ. ಅವ್ರ ಜೊತೆ ದೂರ ಇರು ನೀನು. ಅಂದರೆ ನಿನಗೆ ಕ್ವಿಕ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬೇಡ. ಪ್ರಾಸೆಸ್ ತುಂಬ ಮುಖ್ಯ. ಆ ಥರ ಪ್ರಾಸೆಸ್ ಮುಖ್ಯ. ನಿಧಾನ ಆಗಲಿ, ಗ್ರೋತ್ ಟೇಕ್ಸ್ ಟೈಮ್ ಅಂತಾರೆ. ಅದಕ್ಕೆ ನಾವು ನಮ್ಮನ್ನ ನೋಡ್ಕೊಳ್ತಾ ಇರಬೇಕು. ಲೆಟ್ ಟೈಮ್ ಟೇಕ್ ಇಟ್ಸ್ ಓನ್ ಟೈಮ್ ಅಂತಾರಲ್ಲ, ಅದು ಆಗಲಿ. ನಿನ್ನ ಎಫರ್ಟ್ ಆವಾಗ ಏನಾಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ. ನೀನು ಮಾಡ್ತಾ ಇರೋದು ಕೆಲಸ, ಆ ರಿಸಲ್ಟು ತುಂಬ ಬರುತ್ತೆ. ಟೈಮ್ ಕೊಡು, ಪರವಾಗಿಲ್ಲ. ಆಮೇಲೆ ಇನ್ನೊಂದು, ಕೆಲವು ಗಾಸಿಪ್ ಮಾಡೋದು, ಅದು ನಿನ್ನ ಸರ್ಕಲ್ ನೋಡ್ಕೊ ಯಾವ ಸ್ಟ್ಯಾಂಡರ್ಡ್ ಇದೆ ಅಂತ. ಗಾಸಿಪ್ ಮಾಡೋರ ಜೊತೆ ಹೋಗಬೇಡ. ನೀನು ಅಪ್ಗ್ರೇಡ್ ಆಗಲ್ಲ ನಿಂದು ಒಂದು ಲೈಫ್ ಸ್ಟೈಲು. ನಿನ್ನ ಎನ್ವೈರ್ನಮೆಂಟ್ ಆಗಲಿ ನೀನು ನೋಡ್ಕೋಬೇಕು. ಡಿಸ್ಟೆನ್ಸ್ ಕೀಪ್ ಮಾಡಬೇಕು, ದೂರ ಇಡಬೇಕು ಅವ್ರನ್ನ. ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡ. ನೀನು ಎಲ್ಲದನ್ನು ಕೂಡ ಅಪ್ರೋಚ್ ಮಾಡುವಾಗ ಎಕ್ಸ್ಪೆಕ್ಟ್ ಮಾಡೋದನ್ನು ಪೂರ್ತಿ ನಿಲ್ಲಿಸ್ಬಿಟ್ರೆ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗೋದೇ ಇಲ್ಲ. ನಾನು ಇದೇ ಅನ್ಕೊಂಡು ಯಾವುದೂ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾವಾಗ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಇವ್ರು ಬರ್ತಾರೆ, ಒಂಚೂರು ಡಿಸಪಾಯಿಂಟ್ಮೆಂಟ್ ಇಲ್ಲ. ಗ್ರ್ಯಾಟಿಟ್ಯೂಡ್ ಅಂದರೆ ಆ ಗೌರವಿಸಿದ್ರೂ ಒಪ್ಕೋ ಅಂತಲ್ಲ, ಎಂಜಾಯ್ ವಾಟ್ ಈಸ್ ಗುಡ್ ಅಂತ ನನಗಿವಾಗ. ಅದಕ್ಕೆ ಯಾರಿಗೂ ಡಿಮ್ಯಾಂಡ್ ಮಾಡೋದು ಬೇಡ, ಯಾರೂ ಪರ್ಫೆಕ್ಟಾಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಇನ್ನರ್ ಪೀಸ್ ಮುಖ್ಯ. ಕೀಪ್ ಯುವರ್ ಹಾರ್ಟ್ ಲೈಟರ್. ಅದಕ್ಕೇನು ಬೇಕೋ ಅದು ಮಾಡ್ಕೊಂಡು ಹೋಗಿ. ಈ ಥರ ಲಾಗಳೆಲ್ಲ ನಾವು ಮಾಡ್ಕೊಳ್ಬೇಕು. ಎಲ್ಲ ಲಾನು ನಾವು ಚೆನ್ನಾಗಿರೋದೆ. ಅದರಿಂದ ಲಾಗಳು ಬದಲಾಯಿಸ್ತಾ ಇರಿ, ಹೊಸದು ಮಾಡ್ಕೊಳ್ಳಿ, 5 ಪಾಯಿಂಟ್ಸ್ ಇಟ್ಕೊಳ್ಳಿ. ಆ ಥರ ಗಮನಿಸಿ ಎಷ್ಟು ಬೇಗ ನಮಗೆ ಲೈಫ್ ಅಪ್ಗ್ರೇಡ್ ಆಗುತ್ತೆ ಅಂದರೆ ಯಾರೂ ನೋಟಿಸ್ ಮಾಡೋದು ಬೇಡ, ನಮಗೆ ಗೊತ್ತಾಗುತ್ತೆ.